ಸೊ ಈ ಕಮೆಂಟ್ ನೋಡಿ, ಪಾಪ ಬಿ ಫಾರ್ಮ್ ಓದ್ಬಿಟ್ಟು 4 ಲಕ್ಷ ಖರ್ಚು ಮಾಡಿ ಅವ್ರಿಗೆ ಅರ್ಥ ಆಗಿದೆ ಜಾಬ್ ಸಿಗಲ್ಲ, ಫ್ಯೂಚರ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಂದು ಒಂದು ರೆಕಮೆಂಡೇಶನ್ಸ್ ಏನ್ ಗೊತ್ತಾ, ನೀವು ಯಾವುದೋ ಒಂದು ಡಿಗ್ರಿ ಮಾಡ್ತಾ ಇದ್ದೀರಾ, +2 ಆದ್ಮೇಲೆ ಅಂದ್ರೆ PUC ಆದ್ಮೇಲೆ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಡಿಗ್ರಿಗೆ ತುಂಬಾ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. 4 ಲಕ್ಷ, 8 ಲಕ್ಷ, 10 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ತುಂಬಾ ವರ್ಕ್ ಮಾಡಬೇಕು, ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಆಯ್ತಾ? ನೀವು ಹಾರ್ಡ್ ವರ್ಕ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಫಸ್ಟ್ ಆಫ್ ಆಲ್ ಒಂದು ಡಿಗ್ರಿ ಜಾಯ್ನ್ ಆಗಿ, ಆ ಡಿಗ್ರಿ ಹೆಂಗಿರ್ಬೇಕು ಅಂದ್ರೆ ನಿಮಗೆ ಜಾಸ್ತಿ ಖರ್ಚು ಮಾಡದೇ ಇರೋ ಡಿಗ್ರಿ ಆಗಿರ್ಬೇಕು. ವಿತಿನ್ 1 lakh, ವಿತಿನ್ 50K ಅಥವಾ ವಿತಿನ್ 2 lakh ಅಲ್ಲೇ ಮುಗಿಯೋ ತರ ಇರಬೇಕು. ಆಯ್ತಾ? ಹಂಗೆ ಯೋಚನೆ ಮಾಡಿ. ಸುಮ್ಮನೆ ನೀವು ಲಕ್ಷ ಕೊಟ್ಟು ಡಿಗ್ರಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ ಡಿಗ್ರಿ ಮಾಡಾದ್ಮೇಲೆ ಆ ಲಕ್ಷ ಮಾಡಿರ್ತಿರಲ್ಲ ಎಜುಕೇಶನ್ ಲೋನು, ಅದನ್ನ ತೀರ್ಸೋ ತಾಕತ್ತಿದ್ಯಾ? ಆಮೇಲೆ ಆ ಡಿಗ್ರಿ ಮಾಡಾದ್ಮೇಲೆ ನಿಮಗೆ ಜಾಬ್ ಸಿಗತ್ತಾ ನೋಡ್ಕೊಳ್ಳಿ, ಪ್ಯಾಕೇಜ್ ಚೆನ್ನಾಗಿ ಸಿಗತ್ತಾ, ನೀವು ಸ್ಕಿಲ್ಡ್ ಇದ್ದೀರಾ, ಎಲ್ಲಾದ್ರೂ ನೀವು ಕ್ವಶನ್ ಮಾಡ್ಕೊಳ್ರಪ್ಪ. ಸುಮ್ಮನೆ ಅವ್ಳು ಜಾಯ್ನ್ ಆಗ್ತಾಳೆ, ಅವ್ನು ಜಾಯ್ನ್ ಆಗ್ತಾನೆ, ಕಾಲೇಜ್ ಚೆನ್ನಾಗಿದೆ, ಕ್ಯಾಂಪಸ್ ಚೆನ್ನಾಗಿದೆ, ಆ ದಡ್ಡತನ ಮಾತ್ರ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಓದಿ, ತಿಳ್ಕೊಳ್ಳಿ. ಬಟ್ ನೀವು ಸುಮ್ಮನೆ ದುಡ್ಡು ಚೆಲ್ಲಿದ್ರೆ ರಿಟರ್ನ್ ಸಿಗತ್ತೆ ಅನ್ನೋ ಸುಳ್ಳು. ನಿಮಗೆ ಸೆಲ್ಫ್ ಅವೇರ್ನೆಸ್ ಇರಬೇಕು, ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಿಮ್ ಕೈಲಿ ಆ ಡಿಗ್ರಿ ಕಂಪ್ಲೀಟ್ ಮಾಡಕ್ ಆಗತ್ತಾ, ಅಷ್ಟು ಓದಕ್ಕಾಗತ್ತಾ, ಅಷ್ಟು ಎಫರ್ಟ್ಸ್ ಹಾಕಿ ಟೈಮ್ ಕೊಡಕ್ಕಾಗತ್ತಾ, ಒಂದ್ಸಲ ಕೇಳ್ಕೊಳ್ಳಿ. ಅದಾದ್ಮೇಲೆ ಡಿಸಿಷನ್ಸ್ ತಗೊಳ್ಳಿ.